ಪಾಕಿಸ್ತಾನ ವಿರುದ್ಧ ಯುದ್ಧಕ್ಕೆ ಬ್ಲೂ ಪ್ರಿಂಟ್ ಅನ್ನ ಕೂಡ ಈಗ ಸಿದ್ಧಗೊಳಿಸ್ತಾ ಇದೆ. ಹೇಗೆ ಅನ್ನೋದರ ಡೀಟೇಲ್ ಅನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ರಧಾನಿ ಮೋದಿ ನಿವಾಸದಲ್ಲಿ ಈಗ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ದಿನವಿಡೀ ಸಭೆಯನ್ನ ನಡೆಸಿ ಮೋದಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಮೋದಿ ಅವರು ಮಾಡಿರಲ್ಲ, ಮೋದಿ ಅವರ ಅನುಮೋದನೆಯನ್ನ ಕೊಡ್ತಾರೆ, ಕೇಳಿಸ್ಕೊಳ್ತಾರೆ ಏನು ಎತ್ತ ಅಂತೇಳಿ. ಪಾಕಿಸ್ತಾನ ಬಗ್ಗು ಬಡಿಯೋಕೆ ಯುದ್ಧಕ್ಕೆ ಸಿಗ್ನಲ್ ಕೊಡ್ತಾರಾ? ನೋ ಡೌಟ್. ಬ್ಯಾಕ್ ಟು ಬ್ಯಾಕ್ ಸಭೆಯಲ್ಲಿ ನಿರ್ಧಾರವಾಗಿದೆಯಾ ಯುದ್ಧದ ಪ್ಲಾನ್? ನೋಡಿ, ಇಲ್ಲಿಯವರೆಗೂ ಕೂಡ ಭಾರತ ಅತ್ಯಂತ ತಾಳ್ಮೆಯಿಂದ ವರ್ತಿಸ್ತಾ ಇರೋದು. ಪಾಕಿಸ್ತಾನ ಎಷ್ಟೇ ನಮ್ಮ ಮೇಲೆ ಡ್ರೋನ್ ದಾಳಿಯನ್ನ ಮಾಡ್ತಾ ಇದ್ರು ಕೂಡ ನಾವು ಅತ್ಯಂತ ತಾಳ್ಮೆಯಿಂದ ವರ್ತಿಸ್ತಾ ಇದ್ದೀವಿ. ನಮ್ಮ ನಾಗರಿಕರನ್ನ ಅವರು ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ರು ಕೂಡ ತಾಳ್ಮೆಯಿಂದ ಇದ್ದೀವಿ ಅಂತಂದ್ರೆ ಅರ್ಥ ನಾವು ಭಯ ಪಟ್ಟಿದ್ದೀವಿ ಅಂತಲ್ಲ, ಕಾಯ್ತಾ ಇದ್ದೀವಿ ಹೊಡಿಯಕ್ಕೆ. ಹೇಗೆ? ಇನ್ನೊಂದು ಕಡೆಗೆ ಪಾಕಿಸ್ತಾನದಿಂದ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಟ್ಬಿಡ್ತೀನಿ. ಪಾಕಿಸ್ತಾನ ಆ ಕಡೆಯಿಂದ ತನ್ನ ಸೇನೆಗಳನ್ನೆಲ್ಲ ಗಡಿ ಭಾಗಗಳಲ್ಲಿ ಕಳಿಸ್ಕೊಡ್ತಾ ಇದೆ. ತನ್ನ ಪ್ಲಾಟೂನ್ಸ್ಗಳನ್ನೆಲ್ಲ, ಬಟಾಲಿಯನ್ಗಳನ್ನ, ದೊಡ್ಡ ದೊಡ್ಡ ಟೀಮ್ಗಳನ್ನೆಲ್ಲ ಕಳಿಸ್ಕೊಡ್ತಾ ಇದೆ. ಅಲ್ಲೀಗ ಸಿಡಿಎಸ್ ಮತ್ತು 3 ಸೇನೆಯ ಮುಖ್ಯಸ್ಥರು ಈಗ ರಕ್ಷಣಾ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಕೂಡ ಈಗ ಮೋದಿಯವರ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಸೇರ್ತಾರೆ ಅಂತಂದಾಗ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗುವಂಥದ್ದು ಏನು ಅಂತ ಅಂದರೆ ಯಾರಿಗೂ ಏನು ಹೇಳಬೇಕಾಗಿಲ್ಲ, ಗೊತ್ತಾಗೇ ಆಗತ್ತೆ. ಈಗ ಭಾರತ ಏನು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ಭಾರತ ಯಾವ ಹೆಜ್ಜೆಯನ್ನು ಇಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಏನು ನಾವು ಮುಂದಿನ ಕ್ರಮವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗೇ ಆಗಿರುತ್ತೆ. ಒಂದು ನಿರ್ಧಾರಕ್ಕೂ ಕೂಡ ಬಂದಿರ್ತಾರೆ. ಅಧಿಕೃತವಾಗಿ ಅದನ್ನು ಅನೌನ್ಸ್ ಮಾಡದೇ ಇದ್ರೂ ಕೂಡ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಪಾಕಿಸ್ತಾನ ಎಷ್ಟೇ ನಮ್ಮನ್ನ ಕೆಣಕುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಭಾರತ ಅತ್ಯಂತ ತಾಳ್ಮೆಯಿಂದ ವರ್ತಿಸ್ತಾ ಇದೆ. ಇದರ ಅರ್ಥ ನಾವು ಸುಮ್ಮನೆ ಕೂತ್ಕೊಳ್ಳುವಂಥವ್ರಲ್ಲ. ತಾಳ್ಮೆ ಅಂತಂದ್ರೆ ಇರು ಒಂದು ಅವಕಾಶ ಕೊಡೋಣ ಅಂತೇಳಿ. ಬಟ್ ಈ ಬಾರಿ ಅವಕಾಶ ಕೊಡುವಂತ ಪರಿಸ್ಥಿತಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇಲ್ಲ ಈ ಸಭೆಗಳನ್ನ ನೋಡ್ತಾ ಇದ್ರೆ. ಶಬೀರ್, ಅರುಣ್, ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನೇತೃತ್ವದಲ್ಲಿ ಹಲವು ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರಮುಖರನ್ನ ಭೇಟಿಯಾಗಿ ಈಗ ನಡೀತಿರುವಂತಹ ಸನ್ನಿವೇಶಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಕಳೆದ 4-5 ದಿನಗಳಿಂದ ಏನು ಪರಿಸ್ಥಿತಿ ಬಿಗಡಾಯಿಸಿದೆ, ಆವತ್ತಿನಿಂದಲೂ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್ ಮತ್ತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವೆಲ್, ಸಿಡಿಎಸ್ ಅನಿಲ್ ಚೌಹಾಣ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಪಾಕಿಸ್ತಾನದ ದಾಳಿ ಹೇಗಿದೆ ಮತ್ತೆ ಅದಕ್ಕೆ ನಾವು ಪ್ರತೀಕಾರವನ್ನ ಅಥವಾ ಪ್ರತಿ ದಾಳಿಯನ್ನ ಹೇಗೆ ಮಾಡ್ತಿದ್ವಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸಗಳನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಪಾಕಿಸ್ತಾನದಿಂದ ದಾಳಿಯ ರೀತಿ ನೀತಿಗಳು ಬದಲಾಗ್ತಾ ಇದ್ದಾವೆ. ಆರಂಭದಲ್ಲಿ ಎಲ್ಲೋ ಒಂದ್ ಕಡೆ ಅಪ್ರಚೋದಿತ ಗುಂಡಿನ ದಾಳಿಗಳು ಒಂದಿಷ್ಟು ನಡೀತಾ ಇತ್ತು. ಆದ್ರೆ ಈಗ ಡ್ರೋನ್ ದಾಳಿಗಳಾಗ್ತಾ ಇದಾವೆ, ಶೆಲ್ಲಿಂಗ್ ಆಗ್ತಾ ಇದೆ. ಇದ್ರ ಜೊತೆಗೆ ವಾಯು ದಾಳಿಗೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಭಾರತದ ಪ್ರತಿಕ್ರಿಯೆ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ಕೂಡ ಮಾಡುವಂತ ಕೆಲಸಗಳಾಗಿದ್ದಾವೆ. ಮುಖ್ಯವಾಗಿ ಈವರೆಗೂ ಕೂಡ ಏನಾಗಿದೆ, ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಟ್ಟಿದ್ದೀವಿ, ಮುಂದೆ ಪಾಕಿಸ್ತಾನದ ತಂತ್ರಗಳು ಏನಾಗಿರ್ಬೋದು, ಅದನ್ನು ನಾವು ಹೇಗೆ ಡಿಪೆಂಡ್ ಮಾಡಬೇಕು, ಮತ್ತೆ ಅದಕ್ಕೆ ಪ್ರತಿ ದಾಳಿಯನ್ನ ಹೇಗೆ ನಾವು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತ ಮಾಹಿತಿಯನ್ನ ಸಭೆಯಲ್ಲಿ ಭಾಗಿಯಾದಂತವ್ರು ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನ ಮತ್ತೆ ಗ್ರೌಂಡ್ ನಲ್ಲಿ ನಡೀತಿರುವಂತಹ ಬೆಳವಣಿಗೆಗಳೇನು ಅನ್ನುವಂಥದ್ದನ್ನ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಸೇನೆಗಳಿಗೂ ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಯಾವುದೇ ಸಂದರ್ಭಗಳು ಬಂದರೂ ಕೂಡ ನಿರ್ಧಾರಗಳನ್ನು ಖುದ್ದು ತೆಗೆದುಕೊಳ್ಳಬಹುದು ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದಾಗ್ಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಅವ್ರಿಗೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಮೀಟಿಂಗ್ಗಳಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದಾವೆ. ನೀವು ಹೇಳಿದಂತೆ ಪ್ರತಿ ಬಾರಿಯೂ ಕೂಡ ಭಾರತ ಮೊದಲನೇ ದಾಳಿಯನ್ನ ಮಾಡ್ತಾ ಇಲ್ಲ. ಪಾಕಿಸ್ತಾನ ಮೊದಲು ಶೆಲ್ಲಿಂಗ್ ಅನ್ನ ಶುರು ಮಾಡುತ್ತೆ, ಅಪ್ರಚೋದಿತ ಗುಂಡಿನ ದಾಳಿಗಳನ್ನ ಶುರು ಮಾಡುತ್ತೆ. ಅದಾದ ಬಳಿಕವಷ್ಟೇ ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಡುವಂಥದ್ದು. ಅದು ಕೂಡ ಪ್ರತಿಕ್ರಿಯೆ ಇಮಿಡಿಯೇಟ್ ಎಫೆಕ್ಟ್ ಅಲ್ಲ. ಮೊದಲು ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು, ತನ್ನ ಪ್ರಜೆಗಳನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವಂಥದ್ದು, ಇಲ್ಲಿರುವಂತಹ ಆಸ್ತಿ ಪಾಸ್ತಿಗಳು ಹೆಚ್ಚು ಹಾನಿಯಾಗದಂತೆ ನೋಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾ ಇದೆ. ಅದಾದ ಮೇಲೆ ಪಾಕಿಸ್ತಾನಕ್ಕೆ ತಿರುಗೇಟು ಕೊಡುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಇಷ್ಟೆಲ್ಲ ಆದ್ರೂ ಕೂಡ ಈಗ ಭಾರತ ಕೊಡ್ತಿರುವಂತ ತಿರುಗೇಟನ್ನೇ ಪಾಕಿಸ್ತಾನಕ್ಕೆ ತಡೆದುಕೊಳ್ಳಕ್ ಆಗ್ತಿಲ್ಲ. ಆದಾಗ್ಯೂ ಕೂಡ ದಾಳಿಗಳು ಮುಂದುವರೆದ್ರೆ ಮುಂದೆ ಹೇಗೆ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು ಮತ್ತೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ವಿಸ್ತೃತವಾದಂತ ಚರ್ಚೆಗಳು ನಡೀತಾ ಇದಾವೆ. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ಭಾರತ ಯಾವ ಹೆಜ್ಜೆಯನ್ನು ಇಡುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ನಿನ್ನೆ ಭಾರತ ಕೊಟ್ಟಿರುವಂಥ ಏಟಿಗೆ ಪಾಕಿಸ್ತಾನದ 4 ವಾಯು ನೆಲೆಗಳೆಲ್ಲವೂ ಕೂಡ ಧ್ವಂಸಗೊಂಡಿದೆ. ಒಟ್ಟು 40 ವಾಯು ನೆಲೆಗಳಿರುವಂಥದ್ದು ಅವರ ಬಳಿ, ಏರ್ಫೋರ್ಸಿಗೆ ಸಂಬಂಧಪಟ್ಟಂತೆ. ಸೊ ಅವುಗಳಲ್ಲಿ 4 ಧ್ವಂಸ ಮಾಡಿದ್ದೀವಿ ನಾವು. ಅದು ಮುಖ್ಯವಾಗಿರುವಂಥದ್ದು ರಾವಲ್ಪಿಂಡಿಯಲ್ಲಿ ಬರುವಂಥದ್ದು. ಅದು ಅವರ JF-16 ಇವೆಲ್ಲವೂ ಕೂಡ ಇದಾವಲ್ಲ, ಅವುಗಳನ್ನು ಇಟ್ಕೊಳ್ಳುವಂಥ ಜಾಗ ಅದು. ಸೊ ಆ F-16 ಜೊತೆಗೆ JF-17 ಏನಿದೆ, ಇವುಗಳನ್ನೆಲ್ಲ ಆ ಜಾಗಗಳಲ್ಲಿ ಇಟ್ಕೊಳ್ಳುವಂಥದ್ದು. ಆ ದೃಶ್ಯವನ್ನು ನೋಡ್ತಾ ಇದ್ರೆ ನೀವು. ಒಟ್ಟು 40 ವಾಯು ನೆಲೆಗಳಲ್ಲಿ
ನಾವು 4 ಈಗ ಹೊಡೆದಾಕಿದ್ದೀವಿ. ಇದರ ಅರ್ಥ ಏನು ಅಂತಂದರೆ, ಪ್ರಮುಖವಾಗಿ ಅಲ್ಲಿರುವಂತಹ ಫೈಟರ್ ಏರ್ಕ್ರಾಫ್ಟ್ಸ್ಗಳೇನಿದ್ದಾವೆ ಅವುಗಳೆಲ್ಲ ಟೇಕ್ ಆಫ್ ಆಗುವಂತಹ ಜಾಗಗಳಿವು. ಈ ರೀತಿಯಾಗಿ ಅಲ್ಲಿರುವಂಥದ್ದನ್ನು ನಾವು ಹೊಡೆದಾಕ್ಬಿಟ್ರೆ ಅವ್ರು ಟೇಕ್ ಆಫ್ ಆಗಬೇಕು ಅಂತಂದರೆ ಮತ್ತೆ ಒಳಗಡೆಯಿಂದ ಬರಬೇಕು. ಇಟ್ ವಿಲ್ ಟೇಕ್ ಟೈಮ್, ಅದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಅವರು ಎಷ್ಟೇ ನಮ್ಮ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು, ಮೊದಲು ಕಾಲು ಮುರಿಬೇಕು ಅಂತಾರೆ, ನಡೆದಾಡೋದು ಕಷ್ಟ ಆಗುತ್ತೆ ಅಂತೇಳಿ. ಹಾಗೇನೇ ಈಗ ಪಾಕಿಸ್ತಾನದಲ್ಲಿರುವಂಥ ವಾಯುನೆಲೆಗಳನ್ನು ಭಾರತ ಹೊಡೆದಾಕ್ತಾ ಇದೆ. ಕಾರಣ ಅವರ ಫೈಟರ್ ಜೆಟ್ಸ್ಗಳು ಏನು ಬಂದು ನಮ್ಮ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ. ವಾಯುನೆಲೆಗಳೇ ಧ್ವಂಸ ಆಗಿಬಿಟ್ರೆ ಫೈಟರ್ ಏರ್ಕ್ರಾಫ್ಟ್ಸ್ ಎಲ್ಲಿಂದ ಬರುತ್ತೆ? ಅಟ್ಲೀಸ್ಟ್ ಆ ಫೈಟರ್ ಏರ್ಕ್ರಾಫ್ಟ್ಸ್ಗಳಿಗೆ ಟೇಕ್ ಆಫ್ ಆಗಬೇಕು ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಆಲ್ 2 ರಿಂದ 3 ಕಿಲೋಮೀಟರ್, 3.5 ಕಿಲೋಮೀಟರ್ಗಳವರೆಗೂ ಟೇಕ್ ಆಫ್ ಆಗೋಕ್ಕೆ ರನ್ವೇ ಬೇಕಾಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ನಾವು ಹೈವೇಗಳಿದೆಯಲ್ಲ ಅವುಗಳನ್ನೇ ಟೇಕ್ ಆಫ್ ಆಗೋ ರೀತಿಯಲ್ಲಿ, ಲ್ಯಾಂಡಿಂಗ್ ಆಗೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇವಾಗ.